ಇವತ್ತಿನ ಶೈಲಿ. ಯಾವ ಅನುಭವ ಸಾರದೊಳಗ 1ನೇ ಸಂಧಿಯಲ್ಲಿ ಯಾವ ಖ್ಯಾತಿ ವಿಚಾರವನ್ನ ಹೇಳುವಂತ ಪ್ರಸಂಗದಲ್ಲಿ ವೇದಾಂತಿಗಳು ಅನಿರ್ವಚನೀಯ ಖ್ಯಾತಿಯನ್ನ ಒಪ್ತಾರೆ. ಯಾವ ರೀತಿಯಾಗಿ ಈ ಹಗ್ಗದಲ್ಲಿ ಹಾವು ಅಥವಾ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ಬೇಕಾಗಿತ್ತಂದ್ರ ಅದು ಯಾವ ಪ್ರಕ್ರಿಯೆ ಮೂಲಕವಾಗಿ ತೋರ್ತದ ಮತ್ತ ಅದಕ್ಕ ಅಧಿಷ್ಠಾನ ಯಾವ್ದದ ಅನ್ನೋದನ್ನೆಲ್ಲ ಹೇಳ್ಕೊಂತ ಬಂದು ವಿವರ್ತ ಮತ್ತು ಪರಿಣಾಮದ ಲಕ್ಷಣವನ್ನು ಹೇಳಿದರು. ಈ ತೋರುವಂತ ಈ ಒಂದು ಕಲ್ಪಿತ ವಸ್ತುಗಳು ಇವು ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಾಗಿರುತ್ತವೆ ಅಂತ ಪರಿಣಾಮ ಮತ್ತು ವಿವರ್ತದ ಒಂದು ಲಕ್ಷಣವನ್ನು ಹೇಳಿದರು. ಹೇಳಿ ಈಗ ಈ ರೀತಿ ಸರ್ಪ ದಂಡ ಮಾಲ ಪ್ಯಾರಗಳು ಐತಿ ನೋಡ್ರಿ. ಈ ರೀತಿ ಸರ್ಪ ದಂಡ ಮಾಲ ಜಲಧಾರ ಭೂಮಿ ಬಿರುಕು ಮೊದಲಾದ 10 ಪದಾರ್ಥಗಳ ಸಂಸ್ಕಾರವುಳ್ಳ 10 ಜನರ ದೋಷ ಸಹಿತ ನೇತ್ರಗಳು ರಜ್ಜುವಿಗೆ ಸಂಬಂಧವಾಗಲು ಇದಮಾಕಾರ ವೃತ್ತಿಯು ಉತ್ಪನ್ನವಾಗುತ್ತದೆ. ಈಗ ಒಂದು ಹಗ್ಗ ಬಿದ್ದದ, ದಾರಿಯೊಳಗೆ ಹಗ್ಗ ಬಿದ್ದದ, ಮಂದ ಅಂಧಕಾರ ದೋಷ ಮತ್ತು ನೇತ್ರದಲ್ಲಿ ತಿಮಿರಾದಿ ದೋಷ ಇರುವುದರಿಂದ ಅವ್ರಿಗೆ ಯಾವ ವಸ್ತುವಿಂದ ನೋಡಿದ ಸಂಸ್ಕಾರ ಇರುತ್ತದೆಯೋ ಆ ಸಂಸ್ಕಾರ ಸಹಿತವಾಗಿ ಇದ್ದಂತ ಆ ಪುರುಷರ ಆ ಯಾವ ಹಗ್ಗವನ್ನು ನೋಡಿದ ತಕ್ಷಣ ಅದರ ವಿಶೇಷ ಜ್ಞಾನ ಆಗದೆ ಇದ್ದಾಗ ಕೇವಲ ಇದಮಂಶದ ಜ್ಞಾನ ಆಯ್ತು ಅಂತಂದ್ರ, ಹಗ್ಗದ ಇದಮಂಶದ ಜ್ಞಾನ ಆಯ್ತು ಅಂತಂದ್ರ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಸಾದೃಶ್ಯ ದೋಷವೂ ಇರುವುದರಿಂದ ಒಬ್ಬನಿಗೆ ಸರ್ಪದ್ದು ಭ್ರಮ ಆಗ್ತದ ಹಗ್ಗದಲ್ಲಿ, ಒಬ್ಬರಿಗೆ ದಂಡದ ಭ್ರಮ ಆಗ್ತದ, ಒಬ್ಬರಿಗೆ ಮಾಲಾ ಸಂಸ್ಕಾರ ಇದ್ದವರಿಗೆ ಮಾಲಾ ಭ್ರಮ ಆಗ್ತದ, ಒಬ್ಬ ಏನೋ ಜಲಧಾರೆಯನ್ನ ನೋಡಿದ್ದ ಅಂದ್ರೆ ಅದರದ ಭ್ರಮ ಆಗ್ತದ, ಅಥವಾ ಭೂಮಿ ಬಿರುಕು ಏನಂತ ಏನ್ ಇರ್ತದಲ್ಲ ಅದರದ ಭ್ರಮ ಆಗ್ತದ. ಹಿಂಗ 10 ಮಂದಿ ಹೊಂಟಾರ ಅಂದ್ರ ಅವ್ರವರಿಗೆ ಯಾವ ಸಂಸ್ಕಾರಗಳು ಇರ್ತಾವ ಅವರು ಆ ಮಂದ ಅಂಧಕಾರದಲ್ಲಿ ಆ ಹಗ್ಗವನ್ನು ನೋಡಿ ವಿಶೇಷ ಜ್ಞಾನ ಆಗದೇ ಇದ್ದಾಗ ಆಯಾಯ ಭ್ರಮ ಆಗುತ್ತದೆ ಅಂತ ಹೇಳಿದ್ರು. ಆ ವೃತ್ತಿ ಉಪಹಿತ ಚೇತನದಲ್ಲಿದ್ದ ಅವಿದ್ಯೆಯೇ ಆಯಾಯ ಪದಾರ್ಥಗಳ ರೂಪಾಗಿ ಜ್ಞಾನಾಕಾರವಾಗಿ ಪರಿಣಾಮ ಹೊಂದದ. ವೃತ್ತಿ ಉಪಹಿತ ಚೇತನವೇ ಅಧಿಷ್ಠಾನವಾಗಿರುವುದರಿಂದ ಅಂದ್ರ ತೋರುವಂತ ಆ ಕಲ್ಪಿತ ವಸ್ತುಗಳು ಕಲ್ಪಿತ ವಸ್ತುವಿನ ಜ್ಞಾನಕ್ಕ ವೃತ್ತಿ ಉಪಹಿತ ಚೇತನವೇ ಅಧಿಷ್ಠಾನವಾಗಿರುವುದರಿಂದ ಈ ಕಲ್ಪಿತ ವಸ್ತು ಮತ್ತು ಕಲ್ಪಿತ ವಸ್ತುವಿನ ಜ್ಞಾನ ಇದು ಆ ವೃತ್ತಿ ಉಪಹಿತ ಚೇತನ ಏನು ಹೇಳ್ತೇವಲ್ಲ ಆ ಚೇತನವನ್ನ ಆಶ್ರಯ ಮಾಡಿಕೊಂಡಿರುವಂತ ಅವಿದ್ಯೆಯ ಸತ್ವಗುಣ ಮತ್ತು ತಮೋಗುಣದ ಪರಿಣಾಮ ಇರುತ್ತದೆ ಅಂತ ಈ ರೀತಿ ಹೇಳಿದ್ರು. ಒಂದೇ ರಜ್ಜುವಿನಲ್ಲಿ 10 ಜನರಿಗೆ ಸದೋಷ ನೇತ್ರವು ರಜ್ಜುದೊಡನೆ ಸಂಬಂಧ ಆಗಲು ಸರ್ಪದಂಡಾದಿ ಭ್ರಮಗಳಾಗುತ್ತವೆ. ಅದ 10 ಮಂದಿ ಇದ್ರು ಕೂಡ ಹಗ್ಗ ಒಂದೇ ಬಿದ್ದರೂ ಕೂಡ ಅವರಿಗೆ ಸಂಸ್ಕಾರಕ್ಕೆ ತಕ್ಕಂತೆ ಬೇರೆ 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 ಭ್ರಮ 10 ಮಂದಿಗೆ ಆಗ್ತದ. ಯಾರ ವೃತ್ತಿಯಲ್ಲಿ ಅಂದ್ರೆ ವೃತ್ತಿ ಉಪಹಿತ ಚೇತನದಲ್ಲಿ ಯಾವ ವಿಷಯ ಉತ್ಪನ್ನ ಆಗ್ತದಲ್ಲ ಅದು ಅವನಿಗೆ ಪ್ರತೀತಿ ಆಗುತ್ತದೆ. ಅಂದ್ರೆ ಆಯಾಯ ಸಂಸ್ಕಾರಕ್ಕೆ ತಕ್ಕಂತೆ ಯಾರ ವೃತ್ತಿ ಉಪಹಿತ ಚೇತನದಲ್ಲಿ ಇರುವಂತ ಅವಿದ್ಯೆ ಇರ್ತದೆ, ಆಯಾಯ ಸಂಸ್ಕಾರಕ್ಕೆ ತಕ್ಕಂತೆ ಆಯಾಯ ಒಂದು ಕಲ್ಪಿತ ವಸ್ತುಗಳು ಒಳಗ ಅವರಿಗೆ ಅನಿರ್ವಚನೀಯವಾಗಿ ಉತ್ಪತ್ತಿ ಆಗುತ್ತದೆ. ಅದೇ ಏನಾಗ್ತದಂದ್ರೆ ಹೊರಗ ಪ್ರತೀತಿ ಆಗ್ತದ ಅಂತ ಈ ರೀತಿಯಾಗಿ ಅನ್ಯನಿಗೆ ಆಗುವುದಿಲ್ಲ. ಯಾರಿಗೆ ಯಾವ ಸಂಸ್ಕಾರ ಅದ ಆಯಾ ಸಂಸ್ಕಾರ ತಕ್ಕಂತೆ ಅವರಿಗೆ ಅದೇ ಒಂದು ಭ್ರಮ ಆಗ್ತದೆ. ಒಬ್ಬಗ ಆದ ಭ್ರಮ ಮತ್ತೊಬ್ಬಗೆ ಇರಂಗಿಲ್ಲ. ಅವನ ಭ್ರಮಾನ ಬೇರೆ ಇರ್ತದೆ, ಇವನ ಭ್ರಮಾನ ಬೇರೆ ಇರ್ತದೆ. 10 ಮಂದಿಗೆ 10 ಭ್ರಮಗಳು ಬೇರೆ ಬೇರೆ ಇರ್ತಾವ.
ಆಯಾ ಸಂಸ್ಕಾರ ತಕ್ಕಂತೆ ಬ್ರಹ್ಮಗಳು ಬೇರೆ ಬೇರೆ ಇರ್ತಾವ. ಆ ರೀತಿಯಾಗಿ ಭಿನ್ನ ಭಿನ್ನವಾಗಿ ಅವರಿಗೆ ಕಲ್ಪಿತ ವಸ್ತುಗಳು ತೋರಾಕ್ ಚಲೋ ಮಾಡ್ತಾವ. ಆದ್ದರಿಂದ ಈ ರೀತಿ ಉಕ್ತ ಬ್ರಹ್ಮಜ್ಞಾನ ಇಂದ್ರಿಯಜನ್ಯ ಅಲ್ಲ. ನೈಯಾಯಿಕರು ಈ ಕಲ್ಪಿತ ಏನು ಹಗ್ಗದಲ್ಲಿ ಹಾವು ತೋರುದಾಗ್ಲಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುದಾಗ್ಲಿ, ಇದೇನದ ಅಲ್ಲ, ಇದಕ್ಕ ಸಾಕ್ಷಿ ಭಾಷೆ ಅಂತ. ಇದು ಪ್ರಮಾತೃ ಭಾಷೆ ಅಲ್ಲ. ಆ ನೈಯಾಯಿಕರು ಇದಕ್ಕ ಪ್ರಮಾತೃ ಭಾಷೆ ಅಂತ, ನೇತ್ರಜನ್ಯ ಅಂತಾರ. ಬ್ರಹ್ಮಜ್ಞಾನ ಇಂದ್ರಿಯಜನ್ಯವಿರುತ್ತದೆ ಅಂತ. ಬ್ರಹ್ಮಜ್ಞಾನ ಇಂದ್ರಿಯಜನ್ಯ ಅಲ್ಲ. ಬ್ರಹ್ಮಜ್ಞಾನ ಅವಿದ್ಯಾ ವೃತ್ತಿಜನ್ಯ. ಅವಿದ್ಯಾ ವೃತ್ತಿಜನ್ಯ, ಅವಿದ್ಯೆನೇ ಪರಿಣಾಮ ಹೊಂದಿ ಬ್ರಹ್ಮವಸ್ತು ಮತ್ತು ಬ್ರಹ್ಮವಸ್ತು ಜ್ಞಾನ ಆಗ್ಯದ. ಆದ್ದರಿಂದ ಇದು ಸಾಕ್ಷಿ ಭಾಷ್ಯ. ಯಾವ ಸಾಕ್ಷಿಯು ಅವಿದ್ಯಾ ವೃತ್ತಿಯಲ್ಲಿ ಯಾವ ವಿಷಯಗಳನ್ನು ಬೆಳಗುತ್ತದೆಯೋ ಆ ಕಲ್ಪಿತ ವಿಷಯಗಳು ಸಾಕ್ಷಿ ಭಾಷೆ ಇರುತ್ತದೆ. ಅವಿದ್ಯಾ ವೃತ್ತಿಯಲ್ಲಿ ಏನ್ರಿ, ಅವಿದ್ಯಾ ವೃತ್ತಿಯಲ್ಲಿ ಆಯ್ತು, ನಮ್ದರ್ ಸರ್ ಮ್ಯೂಟ್ ಮಾಡ್ರಿ. ಅವಿದ್ಯಾ ವೃತ್ತಿಯಲ್ಲಿ ಯಾವ ಸಾಕ್ಷಿ ಅನ್ನುವಂತಹದ್ದು ಕಲ್ಪಿತ ವಿಷಯಗಳನ್ನು ಬೆಳಗ್ತಾ ಇರ್ತದ, ಅದಕ್ಕೆ ಸಾಕ್ಷಿ. ಇಲ್ಲಿ ಬಿಡ್ರಿ, ನೀವು ತಲೆ ಕೆಡ್ಸ್ಕೊಕ್ ಹೋಗ್ರಿ. ನೀವು ಶಾಸ್ತ್ರ ನಡೆದೈತಿ, ಕಲ್ವಿ ಆಕೈತಿ, ಅಲ್ಲೇ ಇಟ್ರು ನಡಿತೈತಿ ಅದ. ಅದಕ್ಕ ವೇದಾಂತಿಗಳು ಯಾವ ಕಲ್ಪಿತ ವಸ್ತುಗಳು ತೋರ್ತಾವಲ್ಲ, ವೇದಾಂತಿಗಳು ಅದು ಸಾಕ್ಷಿ ಭಾಷೆ ಅಂತ ಹೇಳ್ತಾರೆ. ಯಾವುದು ಪ್ರಮಾಣಜನ್ಯ ಇತ್ತು ಅಂತಂದ್ರ ಅದಕ್ಕ ಪ್ರಮಾತೃ ಭಾಷೆ ಅಂತ ಕರೀತಾರೆ. ನೈಯಾಯಿಕರು ಬ್ರಹ್ಮಜ್ಞಾನದಲ್ಲಿ ನೇತ್ರ ಇಂದ್ರಿಯ, ಬ್ರಹ್ಮಜ್ಞಾನ ಇಂದ್ರಿಯಜನ್ಯ ಅಂತ. ಇಂದ್ರಿಯಜನ್ಯ ಅಂತ ಯಾಕಂತಾರಂದ್ರ, ನೇತ್ರ ಇಲ್ಲ ಅಂದ್ರ ಅದ್ ಹಗ್ಗದಲ್ಲಿ ಹಾವು ತೋರುದಿಲ್ಲಲ್ಲ, ಅದಕ್ಕೆ ನೇತ್ರ ಬೇಕಾಗ್ತತಿ. ಇಂದ್ರಿಯ ಇಲ್ಲ ಬೇಗ ಆಗುದಿಲ್ಲಲ್ಲ, ಅದಕ್ಕೆ ಇಂದ್ರಿಯಜನ್ಯ ಅದ ಅಂತ ಅಂತಾರವ್ರು. ಆದರೆ ಅದು ಇಂದ್ರಿಯಜನ್ಯ ಇರುವುದಿಲ್ಲ. ಯಾವಾಗ ನೇತ್ರದ ವೃತ್ತಿ ಆ ಹಗ್ಗದ ಸಂಬಂಧ ಆದಾಗ ಕೇವಲ ಇದಮಂಶದ ಸಾಮಾನ್ಯ ಜ್ಞಾನ ಆಗ್ತದೆ. ಇದಮಂಶದ ಸಾಮಾನ್ಯ ಜ್ಞಾನ ಆಗ್ತದೆ. ಅಲ್ಲಿ ಅವಿದ್ಯೆ ಏನಿರ್ತದಲ್ಲ, ಆ ಅವಿದ್ಯೆ ಪರಿಣಾಮ ಹೊಂದಿ ಕಲ್ಪಿತ ವಸ್ತು ಆಗ್ತದ. ಕಲ್ಪಿತ ವಸ್ತು ಜ್ಞಾನದ ಸ್ವರೂಪ ಆಗ್ತದೆ. ಆ ಅವಿದ್ಯೆ ವೃತ್ತಿಯಲ್ಲಿ ಸಾಕ್ಷಿ ಏನ್ ಮಾಡ್ತದ, ಕಲ್ಪಿತ ವಸ್ತುಗಳನ್ನು ಬೆಳಗ್ತಾ ಇರ್ತದೆ. ಅದಕ್ಕ ಅವ್ರು ಹೇಳ್ತಾರ, ಕಿಂತು ಅವಿದ್ಯೆಯ ವೃತ್ತಿ ರೂಪವಿರುತ್ತದೆ. ಅವಿದ್ಯಾ ವೃತ್ತಿ ರೂಪ ಇರ್ತದೆ ಅಂದ್ರ ಇದು ಸಾಕ್ಷಿ ಭಾಷೆ ಇರುತ್ತದೆ. ಪರಂತು ಯಾವ ವೃತ್ತಿ ಉಪಹಿತ ಚೇತನದಲ್ಲಿ ಅವಿದ್ಯೆಯ ಪರಿಣಾಮ ಭ್ರಮ ಇರುವುದೋ ಅದು ಇದಮಾಕಾರ ವೃತ್ತಿ ನೇತ್ರದಿಂದ ರಜ್ಜು ಮೊದಲಾದಗಳಿಗೆ ಸಂಬಂಧವಾಗುತ್ತದೆ. ಏನ್ ಈಗ ವೃತ್ತಿ ಉಪಹಿತ ಚೇತನದಲ್ಲಿದ್ದುವಂತ ಅವಿದ್ಯೆ ಅದ. ವೃತ್ತಿ ಉಪಹಿತ ಚೇತನದಲ್ಲೇ ಒಂದು ಅವಿದ್ಯೆ ಅದ. ಆ ಅವಿದ್ಯೆ ಪರಿಣಾಮ ಹೊಂದಿ ಏನಾಗ್ಯದ ಅಂತಂದ್ರ ಬ್ರಹ್ಮವಸ್ತು ಆಗ್ಯದ. ಅವಿದ್ಯೆ ಪರಿಣಾಮ ಹೊಂದಿ ಬ್ರಹ್ಮವಸ್ತು ಆಗ್ಯದ. ಅದು ಆ ಅವಿದ್ಯೆಯ ವೃತ್ತಿ ಅನ್ನುವಂತಹದ್ದು ಅದೇ ಬ್ರಹ್ಮವಸ್ತು ಆಗೈತೆ ಅಂದ್ರ ಇದಮಾಕಾರ ವೃತ್ತಿಯಿಂದ ಏನಾಗಿರ್ತದ, ಅದು ಹೊರಗೆ ಹೋಗಿರ್ತದೆ. ಅಂತಃಕರಣದ ವೃತ್ತಿ ಅದು ಏನಾಕೈತಿ, ಹೊರಗೆ ಇದಮಾಕಾರ ಹೊರಗೆ ಹೋದಾಗ ಅಲ್ಲಿ ಒಂದು ಅವಿದ್ಯೆ ಇರ್ತದಲ್ಲ, ಆ ಅವಿದ್ಯೆ ಪರಿಣಾಮ ಹೊಂದಿ ಅದು ಕಲ್ಪಿತ ವಸ್ತು ಆಗಿರ್ತದೆ. ಅದಕ್ಕೆ ಇದಮಾಕಾರ ವೃತ್ತಿಯಿಂದ ನೇತ್ರದಿಂದ ರಜ್ಜು ಮೊದಲಾದವುಗಳಿಗೆ ಸಂಬಂಧವಾಗುತ್ತವೆ. ಯಾವ ಅವಿದ್ಯೆ ಅನ್ನುವಂಥದ್ದು ಪರಿಣಾಮ ಹೊಂದಿ ಕಲ್ಪಿತ ವಸ್ತು ಜ್ಞಾನ ಆಗಿರ್ತದ ಖರೆ. ಅಲ್ಲಿ ನೇತ್ರ ವೃತ್ತಿ ಏನ್ ಮಾಡ್ತದ್ರಿ, ಮತ್ತ ಅದರ ನೇತ್ರ ವೃತ್ತಿ ಏನ್ ಮಾಡ್ತದ ಅಂತ ಅಂದ್ರ, ನೇತ್ರ ವೃತ್ತಿ ಏನು ಅಧಿಷ್ಠಾನವಾದ ಹಗ್ಗರಾಗಲಿ ಅಥವಾ ಏನು ಇವೇನದವಲ್ಲ ಕಪ್ಪೆ ಚಿಪ್ಪು, ಅಲ್ಲಿ ತನ ಮಾತ್ರ ನೇತ್ರ ವೃತ್ತಿ ಕೆಲಸ ಇರ್ತದೆ. ಅದು ಹೆಂಗ ವಿಶೇಷ ಜ್ಞಾನಕ್ಕ ಕೆಲಸ ಇರಂಗಿಲ್ಲ, ಸಾಮಾನ್ಯ ಅಂಶದ ಜ್ಞಾನ ಆಗ್ಲಿಕ್ಕೆ. ಆ ಸಾಮಾನ್ಯ ಅಂಶದ ಜ್ಞಾನ ಆದಾಗ ಅದು ಆವರಣ ಭಂಗ ಆಗ್ಲಿಲ್ಲ ಅಂದ್ರ ಅವಿದ್ಯ
ಬ್ರಹ್ಮವಸ್ತುವಾಗಿ ಬ್ರಹ್ಮವಸ್ತು ಜ್ಞಾನ ಆಗಿ ಪರಿಣಾಮ ಉಂಟು. ಅದಕ್ಕೆ ಅದು ಅವಿದ್ಯೆ ವೃತ್ತಿ ಅದ. ಅದಕ್ಕೆ ಈ ಬ್ರಹ್ಮಜ್ಞಾನ ಬ್ರಹ್ಮವಸ್ತು ಇದು ಇಂದ್ರಿಯ ಜನ್ಯ ಅಲ್ಲ, ಅವಿದ್ಯೆ ವೃತ್ತಿ ಜನ್ಯ ಇರುತ್ತೆ. ಆದ್ದರಿಂದ ಬ್ರಹ್ಮಜ್ಞಾನದಲ್ಲಿ ಇಂದ್ರಿಯ ಜನ್ಯದ ಪ್ರತೀತಿಯಾಗುವುದರಿಂದ ನೈಯಾಯಿಕರಿಗೆ ಅಲ್ಲ, ಬ್ರಹ್ಮಜ್ಞಾನದಲ್ಲಿ ಇಂದ್ರಿಯ ಜನ್ಯತ್ವ ಐತಲ್ರಿ. ಬ್ರಹ್ಮಜ್ಞಾನ ಆಗ್ಬೇಕಾಗಿತ್ತಂದ್ರ ನೇತ್ರ ಹಗ್ಗಕ್ಕೆ ಹೋಗಿ ಸಂಯೋಗ ಆಗೈತಿಲ್ಲನ್ರಿ ನೇತ್ರ ವೃತ್ತಿ. ಹಂಗಾರ ನೇತ್ರ ವೃತ್ತಿ ಆ ಹಗ್ಗಕ್ಕೆ ಹೋಗಿ ಸಂಯೋಗ ಆಯ್ತ ಅಂದ್ಮೇಲೆ ಬ್ರಹ್ಮಜ್ಞಾನ ಇಂದ್ರಿಯ ಜನ್ಯ ಅಂತ ಹೇಳ್ರಲ್ಲ ಅಂತ ಬ್ರಹ್ಮ ಆ ರೀತಿಯಾಗಿ ತಿಳ್ಕೊಳ. ಅದು ಹಂಗ ಆಗುದಿಲ್ಲ. ಅದು ಅವಿದ್ಯಾ ವೃತ್ತಿನೇ ಅವಿದ್ಯೆನೇ ಪರಿಣಾಮ ಹೊಂದಿ ಬ್ರಹ್ಮ ವಸ್ತು ಕಲ್ಪಿತ ವಸ್ತು ಮತ್ತು ಕಲ್ಪಿತ ವಸ್ತುವಿನ ಜ್ಞಾನ ಆಗಿರುವುದರಿಂದ ಅದು ನೈಯಾಯಿಕರು ಹೇಳದಂತೆ ಇಂದ್ರಿಯಜನ್ಯ ಅಲ್ಲ. ಮತ್ತು ಯಾವನೋ ಒಬ್ಬ ವೇದಾಂತಿ ಆದ್ರೂ ಹಿಂಗ ಅವ್ರ ಮತವನ್ನು ಹಿಂಗ ಅಂಗೀಕಾರ ಮಾಡ್ಯಾನ. ಪರಂತು ಆ ಉಕ್ತಿಯು ಯುಕ್ತಿ ಅನುಭವಗಳಿಗೆ ವಿರೋಧವಾಗುವುದರಿಂದ ಸಮೀಚೀನ ಅಲ್ಲ. ಯಾವ ನೈಯಾಯಿಕರಾಗ್ಲಿ ಮತ್ತೊಬ್ಬ ಯಾವನೋ ಒಬ್ಬ ವೇದಾಂತದೊಳಗೆ ಯಾವನೋ ಒಬ್ಬನು ಇಂದ್ರಿಯಜನ್ಯ ಅದ ಕಲ್ಪಿತ ವಸ್ತುವಿನ ಜ್ಞಾನ ಆಗ್ಲಿ ಕಲ್ಪಿತ ವಸ್ತು ತೋರುವುದಾಗ್ಲಿ ಇಂದ್ರಿಯಜನ್ಯ ಅಂತ ಹೇಳುವುದು ಅದು ಯುಕ್ತಿ ಮತ್ತು ಅನುಭವಗಳಿಗೆ ವಿರುದ್ಧ ಆಗಿರುವುದರಿಂದ ಅದು ಸಮೀಚೀನ ಅಲ್ಲ. ಈ ರೀತಿ ಸಿದ್ಧಾಂತದೊಳಗ ಅಂಗೀಕರಿಸಲ್ಪಟ್ಟಂತ ಅನಿರ್ವಚನೀಯ ಖ್ಯಾತಿಯು ಸಂಕ್ಷೇಪವಾಗಿ ನಿರೂಪಣೆ ಮಾಡಲ್ಪಡ್ತು. ಬೇಕಾದ್ರೂ ವಿಸ್ತಾರವಾಗಿ ನೋಡ್ಬೇಕಂದ್ರೆ ನೀವು ವೃತ್ತಿ ಪ್ರಭಾಕರದಾಗ ನೋಡ್ರಿ ಅಂತ ಈ ರೀತಿಯಾಗಿ ಹೇಳಿ ಆ ಖ್ಯಾತಿ ವಿಷಯವನ್ನ ಮುಗಿಸಿದ. ಈಗ ಅವ ಪ್ರಶ್ನೆ ಮಾಡಿದ್ದ. ಅವ ಏನ್ ಪ್ರಶ್ನೆ ಮಾಡಿದ್ದ? ಈ ಜಗತ್ತು ಫಲವಂದದಿಂದ ಜಗವು ಏನದಲ್ಲ ಇರುತ್ತಿರುಪ ಜಗವಿದು ಏನು ಎಲ್ಲಿ ಪುಟ್ಟಿ ಬಂದರವಾಗಿ ತೋರುತ್ತಿರುವುದು. ಕೆಲರಿದಂ ಖುಷಿ ಎಂದು ಕೆಳರಿದಂ ದಿಟವೆಂದು ಕೆಲರಿದಂ ಮೊದಲೊಳೆಯುವುದು ಅರಿದೊಡೆ ಇಲ್ಲೆಂದು ಹಿಂಗೆಲ್ಲ ಪ್ರಶ್ನೆ ಮಾಡಿದ್ದ. ಹಿಂಗ ಬೇರೆ 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 ಮತವಾದಿಗಳು ಹಿಂಗ ಈ ಖ್ಯಾತಿ ಹೋಗ್ತಾರ ಜಗತ್ತಿನ ವಿಚಾರದ ಬಗ್ಗೆ. ನನಗ ಯಾರ ಮತ ಯಾವುದು ಸಮೀಚೀನದ ಯಾರ ಮತ ಯುಕ್ತ ಅದ ಅದು ನಂಗೆ ತಿಳಿಯಾಕ ಆಗಿಲ್ಲ, ಗುರುಗಳೇ ತಿಳಿಸಿ ಕೊಡ್ಬೇಕು ಅಂತಂದಾಗ ಆ ಜಗತ್ತಿನ ವಿಚಾರದ ಬಗ್ಗೆ ಹಲವು ಮತವಾದಿಗಳು ಆಯಾಯ ಖ್ಯಾತಿ ಹೇಳಿದರು. ಅವಾಗ ಕೊನೆಗೆ ಅವನ ಪ್ರಶ್ನೆ ಮುಗಿದ ಮೇಲೆ ಗುರುಗಳು ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂತ? ಬ್ರಹ್ಮದಲ್ಲಿ ಏನ್ ಜಗತ್ತು ತೋರಾಕತ್ತಲ್ಲ ಇದಕ್ಕ ಅಸತ್ ಖ್ಯಾತಿನ ಹೇಳಕ್ ಬರಂಗಿಲ್ಲ, ಇದಕ್ಕ ಆತ್ಮಖ್ಯಾತಿ ಅಂತಾನು ಹೇಳಕ್ ಬರಂಗಿಲ್ಲ, ಇದು ಸತ್ಖ್ಯಾತಿನೂ ಅಲ್ಲ, ಇದು ಅನ್ಯಥಾ ಖ್ಯಾತಿನೂ ಅಲ್ಲ, ಇದು ಅಖ್ಯಾತಿ ಅಂತ ಹೇಳ್ತಾರ ಅದು ಅಲ್ಲ. ಆದರೆ ಬ್ರಹ್ಮದಲ್ಲಿ ತೋರುವ ಜಗತ್ತು ಇದು ಅನಿರ್ವಚನೀಯ ಖ್ಯಾತಿ ಹೋಗ್ತೇವಂದ್ರ ಎಲ್ಲಿ ಅನಿರ್ವಚನೀಯ ಅಂತ ಶಬ್ದ ಬರ್ತದ ಅಲ್ಲೆಲ್ಲಿ ಮಿಥ್ಯತ್ವ ಇರ್ತದ. ಅಲ್ಲೆಲ್ಲಿ ಏನಿರ್ತದ? ಮಿಥ್ಯತ್ವ ಇರ್ತದ. ಅದಕ್ಕ ಈ ಜಗತ್ ಅನ್ನುವಂತಹದ್ದು ಕಲ್ಪಿತದ, ಇದು ವಸ್ತು ಅಲ್ಲ. ಇದು ಕೇವಲ ಆತ್ಮನಂತೆ ಸದಾ ಸತ್ಯವಾಗಿದ್ದಲ್ಲ. ಆದ್ದರಿಂದ ಆ ಬ್ರಹ್ಮ ಸ್ವರೂಪದಲ್ಲಿ ಆತ್ಮನಲ್ಲಿ ಇದು ಏನಾಗೈತಿ ಅಂದ್ರೆ ಕಲ್ಪಿತವಾಗಿ ತೋರಾಕತ್ತದ. ಹೆಂಗ ಹಗ್ಗದ ವಿಶೇಷ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಹಗ್ಗದಲ್ಲಿ ಹಾವು ಹೆಂಗ ಕಲ್ಪಿತವಾಗಿ ತೋರಿತ್ತೋ ಹಂಗೆ ಬ್ರಹ್ಮ ಅಥವಾ ಆತ್ಮನಲ್ಲಿ ಈ ಜಗತ್ತ ಕಲ್ಪಿತವಾಗಿ ತೋರಾಕತ್ತದ. ಜಗತ್ತೇನದ? ಕಲ್ಪಿತ. ಜಗತ್ತು ಸತ್ಯ ಇಲ್ಲ. ಇದು ಪ್ರಳಯಾದಿಗಳಲ್ಲಿ ಎಷ್ಟೋ ಸಲ ಪ್ರಳಯ ಆಗ್ಯದ. ಅದಕ್ಕ ಈ ಜಗತ್ತು ಕೂಡ ಮಿಥ್ಯ ಅದ, ಕಲ್ಪಿತದ ಅಂತ ಹೇಳಿದ್ರು. ಕಲ್ಪಿತ ಅಂದ್ರ ಅದು ಯಾವುದಕ್ಕೆ ಇರುವಿಕೆ ಇರಂಗಿಲ್ಲ. ಸ್ವಪ್ನದ ಪದಾರ್ಥಗಳಂತೆ ಭ್ರಮ ಕಾಲದಲ್ಲಿ ಬ್ರಹ್ಮಜ್ಞಾನದ ಕಾಲದಲ್ಲಿ ಪ್ರತೀತಿ ಆಗ್ತದೆ. ಬ್ರಹ್ಮಜ್ಞಾನ ಕಾಲದಲ್ಲಿ ಮಾತ್ರ ಪ್ರತೀತಿ ಆಗ್ತದೆ. ಬ್ರಹ್ಮಜ್ಞಾನ ಇಲ್ದಾಗ ಇದರ ಪ್ರತೀತಿ ಇರಂಗಿಲ್ಲ. ಅಂದ್ರೇನು? ಬ್ರಹ್ಮಜ್ಞಾನ ಕಾಲದಲ್ಲಿ ಪ್ರತೀತಿ ಆಗ್ತದಂತಂದ್ರ ದೃಷ್ಟಿ ಸೃಷ್ಟಿವಾದದಿಂದ ಇದು ಕಲ್ಪಿತವಾಗಿ ತೋರ್ತದೆ, ಆತ್ಮನಂತೆ ಇದು ಸತ್ಯ ಅಲ್ಲ ಇದು ಅಂತ ಹೇಳಿ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ಈ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವೈಷಯ. ಸೂತ್ರ ಹೇಳ್ತಾನೆ. ಈ ಜಗತ್ತಿನ ಬಗ್ಗೆ ನೀವು ಉತ್ತರ ಕೇಳಿದಲ್ಲ, ಇದಂಗ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ಏಕಂ ಏವ ಅದ್ವಿತೀಯ ಮೂರು ವಿಶೇಷಣಗಳನ್ನು ಕೊಟ್ಟಾರ. ಏನ ಚೈತನ್ಯಕ್ಕೆ ಏನು? ಮೂರು ವಿಶೇಷಣಗಳನ್ನು ಕೊಟ್ಟಾರ.
ಇಲ್ಲಿ ಏಕ ಅನ್ನುವುದರಿಂದ ಸ್ವಗತ ಭೇದವಿಲ್ಲ. ಏಕ ಅನ್ನುವುದರಿಂದ ಸ್ವಗತ ಭೇದವಿಲ್ಲ. ಏವಂ ಅನ್ನುವುದರಿಂದ ಸಜಾತಿ ಭೇದವಿಲ್ಲ. ಆಮೇಲೆ ಅದ್ವಿತೀಯ ಅನ್ನುವುದರಿಂದ ವಿಜಾತಿ ಭೇದ ಇಲ್ಲ. ಅಂದ್ರ ಈ ಒಂದು ಸ್ವಗತಾದಿ ಭೇದ ಇಲ್ಲದಂತ ಆತ್ಮನಲ್ಲಿ ಈ ಜಗತ್ತ ಬ್ರಹ್ಮದಲ್ಲಿ ತೋರ್ಯದ ಕರೆ ಆತ್ಮದಲ್ಲಿ ಪದ ಹಾಕ್ಯಾರ. ಬ್ರಹ್ಮದಲ್ಲಿ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ಅಂತ ಇವ್ರು ಹೇಳ್ಯಾರ. ಅದು ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂದಾರ. ಹೌದಿಲ್ಲ? ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅವ್ರು ಬ್ರಹ್ಮ ಅಂದಾರ, ಇವ್ರು ಆತ್ಮ ಅಂದಾರ. ಯಾಕ ಆತ್ಮ ಅಂತ ಹೇಳಿದ್ರು ಮುಂದೆ ಇವ್ರು ಅದಕ್ಕ ಬ್ರಹ್ಮ ಪದ ಬಳಕೆ ಮಾಡ್ತಾರ. ಅಂದ್ರೇನು? ಬ್ರಹ್ಮವೇ ಆತ್ಮ ಅಂತ ಸ್ವಲ್ಪ ತಿಳುವಳಿಕೆ ಆಗ್ಲಿ, ಬ್ರಹ್ಮವೇ ಆತ್ಮದ ಅಂತ ಜ್ಞಾನ ಆಗ್ಲಿ. ಆತ್ಮ ಅಂದ್ರ ಬ್ಯಾರೆ ಅಲ್ಲ, ಬ್ರಹ್ಮ ಅಂದ್ರ ಬ್ಯಾರೆ ಅಲ್ಲ ಅಂತ ತಿಳ್ಕೊಂಡು ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ ಅಂತ ತಿಳ್ಕೊಂಡು ಇದು ಏಕಮೇವ ಅದ್ವಿತೀಯ ಆತ್ಮನಲ್ಲಿ ಅಂದ್ರೆ ಬ್ರಹ್ಮದಲ್ಲಿ ಶುದ್ಧ ಚೈತನ್ಯದಲ್ಲಿ ಏಕ ಅನ್ನೋದ್ರಿಂದ ಸ್ವಗತ ಭೇದ ಇಲ್ಲ ಅಂತೀರಿ. ಸ್ವಗತ ಭೇದ ಅಂದ್ರೆ ಸ್ವಗತ ಅಂದ್ರ ಸ್ವಗತ ಭೇದ ಅಂದ್ರ ಸ್ವಗತ ಭೇದ ಸ್ವಗತ ಭೇದ ಅಂದ್ರ ಒಂದ ಅವಯವಿಯಲ್ಲಿ ತೋರುವಂತ ಅವಯವಗಳ ನಡುವಿನ ಭೇದ ಸ್ವಗತ ಭೇದ. ಏನ್ರಿ? ಸ್ವಗತ ಭೇದ ಅಂದ್ರ ಈಗ ಉದಾಹರಣೆ ಕೊಡ್ತಾರ. ಈಗ ನಮ್ಮ ಶರೀರ ಒಂದು ಅವಯವಿ ಅದ. ಇದ್ರೊಳಗ ಕೈಗಳದಾವ, ಕಾಲುಗಳದಾವ, ಹಲವು ಇಂದ್ರಿಯಗಳದಾವ. ಇವೆಲ್ಲವೂ ಕೂಡ ಅವಯವಗಳು ಏನದಾವಲ್ಲ, ಈ ಅವಯವಗಳ ನಡುವೆ ಪರಸ್ಪರ ಭೇದ. ಕೈ ಕಾಲಲ್ಲ, ಕಾಲು ಕೈ ಅಲ್ಲ. ಈ ಇಂದ್ರಿಯಗಳು ಏನದಲ್ಲ, ಒಂದ್ ಇಂದ್ರಿಯ ಮತ್ತೊಂದು ಇಂದ್ರಿಯ ಅಲ್ಲ. ಹೌದಲ್ಲ? ಇದರಲ್ಲಿ ಒಂದು ಅವಯವಿ ಅದ, ಅವಯವಗಳಿಂದ ಕೂಡಿದ ವಸ್ತುವಿಗೆ ಅವಯವಿ ಅಂತ. ಒಂದು ಗಿಡ ಅದ, ಗಿಡದಾಗ ಆ ಒಂದ್ ಗಿಡ ಏನ್ ಮಾಡ್ತದದು, ಮೊದಲ ಒಂದು ಬಡ್ಡಿ ಉತ್ಪತ್ತಿ ಆಗಿದ್ದು ಅದಕ್ಕೆ ಟಿಸುಳು ಹೊಡಿತಾವ. ಟೊಂಗೆಗಳು ಬ್ಯಾರೆ ಬ್ಯಾರೆ ಬೇರೆ ಇರ್ತಾವ. ಆ ಟೊಂಗೆಗಳು ಏನ್ ಮಾಡ್ತಾವ, ಮುಂದ ಅಲ್ಲಿ ಎಲಿಗಳು ಬ್ಯಾರೆ ಇರ್ತಾವ, ಹೂ ಬಿಡ್ತಾವ, ಆಮೇಲೆ ಕಾಯಿ ಆಗ್ತಾವ. ಗಿಡದಾಗ ಕಾಯಿ ಅಥವಾ ಹೂವು, ಎಲಿ, ಆ ಟೊಂಗೆಗಳು ಪರಸ್ಪರ ಭೇದದಾವಿಲ್ಲವು, ಭೇದದ. ಅಂದ್ರ ಆ ಒಂದು ಟೊಂಗೆ ಮತ್ತೊಂದು ಟೊಂಗೆ ಎಲ್ಲ ಟೊಂಗೆ ಒಳಗೆ ಭೇದದ, ಎಲ್ಲ ಪರಸ್ಪರ ಎಲಿಗಳಲ್ಲಿ ಭೇದದ. ಹಿಂಗ ಆ ಒಂದು ಅವಯವಿಯಲ್ಲಿ ಇರುವಂತ ಅವಯವಗಳ ನಡುವಿನ ಭೇದಕ್ಕೆ ಏನಂತಾರ? ಸ್ವಗತ ಭೇದ. ಈ ಸ್ವಗತ ಭೇದ ಆತ್ಮನಲ್ಲಿ ಯಾಕಿಲ್ಲ? ಸ್ವಗತಾದಿ ಭೇದವು ಆತ್ಮನೊಳಗಿಲ್ಲ ಎಂತೆನೆ ಗಗನದಂತೆ ನಿರವಯವನ. ಹೌದು. ಯಾವ ವಸ್ತು ಅದು ಏನ ರೂಪುಳ್ಳದಿರ್ತದೆ ಅಂದ್ರೆ ಸಾವಯವವಾಗಿರುತ್ತದೆ. ಸಾವಯವ ಅಂದ್ರೆ ಒಂದು ಆಕಾರ ಉಳ್ಳದಿರ್ತದೆ. ಆಕಾರವಿದ್ದ ವಸ್ತು ಇತ್ತು, ಅವಯವ ಉಳ್ಳ ವಸ್ತು ಇತ್ತಂದ್ರ ಆ ಅವಯವಗಳ ನಡುವಿನ ಭೇದಕ್ಕ ಸ್ವಗತ ಭೇದ ಅಂತ. ಆತ್ಮ ಅಥವಾ ಬ್ರಹ್ಮಚೇತನ ಅದು ಸ್ವಗತ ಭೇದ ಯಾಕಿಲ್ಲ ಅಂದ್ರೆ ನಿರವಯವನಾಗಿರುವುದು. ಈಗ ದೃಷ್ಟಾಂತ ಕೊಡ್ತಾ, ಗಗನದಂತೆ ನಿರವಯವನಾಗಿ. ಆಕಾಶದೊಳಗೆ ಏನ್ ಸ್ವಗತ ಭೇದ ಹೇಳಾಕ್ ಬರ್ತತಾನೆ? ಹೇಳಾಕ್ ಬರಂಗಿಲ್ಲ. ಅದಕ್ಕ ಆತ್ಮವೂ ಕೂಡ ಅದರಲ್ಲಿ ಯಾವ ಅವಯವಗಳಿಗಿಲ್ಲ, ಅದಕ್ಕೆ ಸ್ವಗತ ಭೇದ ಅಲ್ಲಿಲ್ಲ. ಇನ್ನು ಸಜಾತಿ ಭೇದವಿಲ್ಲ. ಏವಂ ಏವಂ ಅನ್ನುವುದರಿಂದ ಅವಧಾರಣೆ. ಅವಧಾರಣೆ ಅಂದ್ರ ಅದೇ ಅಂತ. ಅಂದ್ರ ಅಲ್ಲಿ ಆತ್ಮನಲ್ಲಿ ಅಥವಾ ಬ್ರಹ್ಮದಲ್ಲಿ ಸಜಾತಿ ಭೇದ ಇಲ್ಲ ಅಂತ. ಏವಂ ಅನ್ನೋದ್ರಿಂದ ಸಜಾತಿ ಭೇದ ಇಲ್ಲ. ಯಾಕೆ ಸಜಾತಿ ಭೇದ ಇಲ್ಲ ಅಂದ್ರೆ ಆತ್ಮನಲ್ಲಿ ಅನೇಕತ್ವ ಇಲ್ಲ. ಅನೇಕತ್ವ ಹೇಳಿದಪ್ಪ, ಜೀವರ ಪರಸ್ಪರ ಏನ ಭಿನ್ನತೆ ಇದ್ದಿದ್ರ ಆತ್ಮನಲ್ಲಿ ಅನೇಕತ್ವ ಹೇಳಿದ್ರ ಅದು ಸಜಾತಿ ಭೇದ ಹೇಳ್ಬೋದಾಗಿತ್ತು. ಸಾಂಖ್ಯರು ನೈಯಾಯಿಕರು ಅನೇಕ ಆತ್ಮ ಅದಾರ ಅಂತ ಒಪ್ತಾರ, ಅವ್ರ ಮಾತು ಮುಂದೆ ಖಂಡನ ಮಾಡ್ತಾರ. ಅನೇಕ ಆತ್ಮ ಅನ್ನೋರಿಂದ ಖಂಡನ ಮಾಡ್ತಾರ, ಮುಂದೆ ಬರ್ತದ. ಅದಕ್ಕ ಆತ್ಮ ಅಥವಾ ಬ್ರಹ್ಮಚೇತನ ಅದು ಅನೇಕ ಇಲ್ಲ, ಒಂದೇ ಆಗಿ.
ಏಕಮೇವ ಅದ್ವಿತೀಯ ಅಂದ್ರಲ್ಲ, ಏಕೋ ರುದ್ರ ಒಂದೇ ಒಂದಾಗಿದೆ. ಆದ್ದರಿಂದ ಅಲ್ಲಿ ಸಜಾತಿ ಭೇದ ಇಲ್ಲ. ಅನೇಕ ಆತ್ಮ ಇಲ್ಲದ್ರಿಂದ ಸಜಾತಿ ಭೇದ ಇಲ್ಲ. ಇನ್ನ ವಿಜಾತಿಯ ಭೇದವೂ ಇಲ್ಲ. ಅಂದ್ರೇನು? ಅದ್ವಿತೀಯ ಅನ್ನುವುದರಿಂದ ವಿಜಾತಿ ಭೇದವನ್ನ ದೂರೀಕರಿಸ್ತಾರ. ಈಗ ವಿಜಾತಿ ಭೇದ ಯಾಕಿಲ್ಲ? ವಿಜಾತಿ ಭೇದ ಯಾಕಿಲ್ಲ ಅಂದ್ರೆ ಸ್ವಗತ ಭೇದ ಹೇಳಿದ್ರು. ಸಜಾತಿ ಭೇದ ಅಂತ ಎದಕ್ಕಂತಾರ? ಸಮಾನ ಜಾತಿ ಕೃತೋ ಭೇದ ಸಜಾತಿ ಭೇದ. ಜಾತಿ ಸಮಾನ ಇರಬೇಕು, ವ್ಯಕ್ತಿ ಭಿನ್ನ ಇರಬೇಕು, ಅಲ್ಲಿ ಸಜಾತಿ ಭೇದ. ಈಗ ಮನುಷ್ಯತ್ವ ಜಾತಿ ಒಂದೇ ಅದ, ವ್ಯಕ್ತಿಗಳು ಭಿನ್ನ ಅದ, ಹಂಗಾರ ಅಲ್ಲಿ ಏನ್ ಹೇಳ್ಬೇಕು? ಸಜಾತಿ ಭೇದ. ವೃಕ್ಷತ್ವ ಜಾತಿ ಅದ, ವೃಕ್ಷಗಳು ಭಿನ್ನ ಅದಾವ, ಅಲ್ಲಿ ಸಜಾತಿ ಭೇದ ಹೇಳ್ಬೇಕು. ಹಂಗ ಜಾತಿ ಒಂದೇ ಇದ್ದು ವ್ಯಕ್ತಿಗಳು ಭಿನ್ನ ಇದ್ರ ಅದಕ್ಕೆ ಏನ್ ಹೇಳ್ಬೇಕು? ಸಜಾತಿ ಭೇದ ಹೇಳ್ಬೇಕು. ಆ ಆತ್ಮನಲ್ಲಿ ಯಾವ ಜಾತಿ ವ್ಯಕ್ತಿ ಅನ್ನುವಂಥದ್ದು ಭಾವನೆ ಬರಲ್ಲ. ಇನ್ನು ವಿಜಾತಿ ಭೇದ ಅಂತ ಎದಕ್ಕಂತಾರ? ವಿರುದ್ಧ ಜಾತಿ ಕೃತೋ ಭೇದ ವಿಜಾತಿ ಭೇದ. ವ್ಯಕ್ತಿನೂ ಭಿನ್ನ ಇರಬೇಕು, ಆಮೇಲೆ ಜಾತಿನೂ ಭಿನ್ನ ಇರಬೇಕು. ವೃಕ್ಷಗಳ ನಡುವೆ ಸಜಾತಿ ಭೇದ, ವೃಕ್ಷ ಮತ್ತು ಪರ್ವತದ ನಡುವೆ ವಿಜಾತಿ ಭೇದ ಏನ್ರಿ? ತರುವಿಗೆ ಶಾಖಾದಿ ಸ್ವಗತ ಭೇದವು, ಅನ್ಯ ತರುವಿ ಸಜಾತಿಯವ ಭೇದವು, ಗಿರಿಮುಖ್ಯಾದಿಗಳೇ ವಿಜಾತಿ ಭೇದವು. ಈ ಪರಿ ಭೇದವಿಲ್ಲವು ಆತ್ಮದೋಳೆಂದು ನಿಜಗುಂಡ್ರು ಹೇಳ್ತಾರೆ. ಜ್ಞಾನ ಪ್ರತಿಪಾದನ ಸ್ಥಳದಾಗ ಹೇಳ್ತಾರೆ ವಿಜಾತಿ ಭೇದ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದ್ರೆ ಆತ್ಮನಲ್ಲಿ ತೋರುವಂತ ಈ ಪ್ರಪಂಚ ಏನೈತಲ್ಲ, ಇದೊಂದು ಸತ್ಯ ಅದ. ಒಂದು ಆತ್ಮ ಒಂದು ಸತ್ಯ ಅದ, ಅದು ಪ್ರಪಂಚಕ್ಕೂ ಆತ್ಮನಿಗೂ ವಿಜಾತಿ ಭೇದ ಹೇಳ್ರಲ್ಲ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರ, ಇದೆಲ್ಲ ಪ್ರಶ್ನೆ ಮಾಡಿದ್ರ ಇದು ವಿಜಾತಿ ಭೇದ ಹೇಳಾಕ ಬರಂಗಿಲ್ಲ. ಯಾಕ? ಇದು ಕಲ್ಪಿತ ಐತಿ. ಯಾವ್ದು ಕಲ್ಪಿತವಾಗಿರ್ತದಲ್ಲ ಅದು ಅಧಿಷ್ಠಾನ ಸ್ವರೂಪವಾಗಿರುತ್ತೆ. ಆದ್ದರಿಂದ ವಿಜಾತಿ ಭೇದವನ್ನು ಕೂಡ ಹೇಳಾಕ್ ಬರಂಗಿಲ್ಲ. ಅದಕ್ಕೆ ಅಂತಾರದು ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕರಂಜನೆ. ಲೋಕರಂಜನೆ ಅದೇ ಇದು ಜಗತ್ತಿನ ಲೋಕದ ರಂಜನೆ. ಹೌದಲ್ಲ, ಈ ಜಗತ್ತಿನ ನಾಮ ರೂಪಾತ್ಮಕ ಜಗತ್ತಿನ ಪ್ರತೀತಿ. ಲೋಕರಂಜನೆ ಅಂದ್ರೆ ನಾಮ ರೂಪಾತ್ಮಕ ಜಗತ್ತಿನ ಪ್ರತೀತಿ. ಲೋಕದೊಳಗ ಇದೇನ್ ಇರ್ತದ ಅಂದ್ರೆ ಮಾಯಾ ಕಾರ್ಯವಾಗಿರುವುದರಿಂದ ಈ ಲೋಕ ರಂಜನೆಯ ಸ್ವರೂಪವಾಗಿದೆ. ಅದಕ್ಕಿಂತ ಈ ಲೋಕರಂಜನೆ ವ್ಯವಹಾರ ಏನೇ ಇರ್ಲಿ, ಈ ನಾಮ ರೂಪಾತ್ಮಕ ಜಗತ್ತಿನೊಳಗಿರುವಂತ ಈ ಲೋಕದ ವ್ಯವಹಾರ ಆಗ್ಲಿ ಲೋಕ ಆಗಲಿ ಎಲ್ಲವೂ ಕಾಲ್ಪನಿಕ ವಹಿಸಿ ಕಲ್ಪಿತ, ಸತ್ಯ ಅಲ್ಲ. ನಾವು ನೋಡ್ರಿ, ಶರೀರ ಹೋಗ್ತಾವ, ಶರೀರ ಬಿದ್ದು ಹೋಗ್ತಾವ, ಎಲ್ಲಾ ಯಾವುದು ನಮ್ಮ ಕೂಡ ಬರಂಗ ಇಲ್ಲ. ಎಲ್ಲಾ ಶರೀರನು ಕೈಡಿ ಇಲ್ಲೇ ಬೀಳ್ತಾವ. ಆದ್ರೆ ಸೂಕ್ಷ್ಮ ಶರೀರ ಅದು ಕರ್ಮಾನುಸಾರವಾಗಿ ತಿರುಗಾಡ್ತಿರ್ತದ ಜ್ಞಾನ ಆಗುವವರೆಗೂ. ಆತ್ಮ ಮಾತ್ರ ಹುಟ್ಟುವುದಲ್ಲ, ಸಾಯಂಗಿಲ್ಲ. ಹೌದು. ಅದಕ್ಕ ಈಗೆಲ್ಲ ಆತ್ಮ ಒಂದೇ ಅಧಿಷ್ಠಾನ ರೂಪದಿಂದ ಸತ್ಯ ಐತಿ. ಎಲ್ಲಾ ಲೋಕ ಏನದಲ್ಲ ಈ ನಾಮ ರೂಪಾತ್ಮಕ ಜಗತ್ತು ಕಲ್ಪಿತವಾಗಿರುವುದರಿಂದ ಮಿಥ್ಯ ಅದ. ಇದಕ್ಕೆ ಅನಿರ್ವಚನೀಯ ಅಂತ ಹೇಳ್ಬಹುದು, ಬ್ಯಾರೆ ಏನ್ ಹೇಳಾಕ್ ಬರಂಗಿಲ್ಲ ಅಂತ ಈ ರೀತಿ ಹೇಳ್ರಿ. ಅವ್ನ ಶಿಷ್ಯ ಪ್ರಶ್ನೆ ಮಾಡ್ತಾನ ನೋಡ್ರಿ, ಅಲ್ಲ ನೀವು ಸ್ವಗತ ಭೇದ ಇಲ್ಲ ಅಂತೀರಿ, ಸಜಾತಿ ಭೇದ ಇಲ್ಲ ಅಂತೀರಿ, ವಿಜಾತಿ ಭೇದನೂ ಇಲ್ಲ ಅಂತೀರಿ, ಅದ್ ಹೆಂಗ ಆಗುದಿಲ್ಲ ಪ್ರಶ್ನೆ ಮಾಡ್ತಾನ. ಸತ್ ಚಿತ್ ಆನಂದಾದಿ ಧರ್ಮ ಭೇದಗಳಿಂದ ಬ್ರಹ್ಮವು ಕೂಡಿರುವುದರಿಂದ ಸ್ವಗತ ಭೇದ ಉಳ್ಳದ್ದು ಅಂತ ಹೇಳ್ರಿ. ಅನೇಕ ಜೀವರದಾರ ಮತ್ತು ಈಶ್ವರದಾನ, ಇವುಗಳ ನಡುವೆ ಭೇದ ಸಜಾತಿ ಭೇದ ಹೇಳ್ರಿ. ಮತ್ತ ಆತ್ಮನಿಗೆ ಭಿನ್ನವಾದಂತ ಜಡ ಪ್ರಪಂಚ ಏನದ ಜಡಾದಿ ಭೇದ ಅದಲ್ಲ, ಇದಕ್ಕೆ ವಿಜಾತಿ ಭೇದ ಹೇಳ್ರಿ. ಹಿಂಗ ಮೂರು ಭೇದಗಳಿಂದ ಕೂಡಿಕೊಂಡದ್ದು ಆತ್ಮ ಐತಿ. ಆದರ ನೀವು ಏಕಂ ಏವ ಅದ್ವಿತೀಯ ಅನ್ನೋದ್ರಿಂದ ಮೂರು ಭೇದಗಳನ್ನ ನಿರಾಕರಣೆ ಮಾಡಿದ್ರಲ್ಲ ಹೆಂಗ ಅಂತ ಪ್ರಶ್ನೆ ಮಾಡ್ತ. ಅಲ್ರಿ ಸ್ವಗತ ಭೇದ ಹೇಳ್ರಲ್ಲ, ಯಾಕ?
ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅನ್ನುವಂತ ಧರ್ಮಗಳದಾವಲ್ಲ, ಈ ಧರ್ಮಗಳದಾವಲ್ಲ, ಈ ಧರ್ಮಗಳ ನಡುವೆ ಸ್ವಗತ ಭೇದ ಹೇಳ್ರಲ್ಲ ಅಂತ ಅಂದರ ಏನು ನೋಡ್ರಿ. ಹಾಲಿನೊಳಗ ಒಂದು ಶುಭ್ರತ್ವ, ದ್ರವತ್ವ, ಮಧುರತ್ವ ಇರ್ತದೆ. ಅಂದ್ರೆ ಏನು? ಶುಭ್ರತ್ವ, ದ್ರವತ್ವ, ಮಧುರತ್ವ ಇದ್ರನ ಹಾಲು ಅನ್ಬೇಕು ಅದಕ್ಕ, ಹೌದಲ್ಲ? ಹಂಗ ಆ ಶುಭ್ರತ್ವ, ದ್ರವತ್ವ, ಮಧುರತ್ವ ಇವು ಹಾಲಿನ ಸ್ವರೂಪ ಆಗ್ಯಾವ. ಇವನ್ ಬಿಟ್ಟು ಹಾಲಿಲ್ಲ, ಇವೇ ಹಾಲು. ಈ ಮೂರು ಲಕ್ಷಣ ಇದ್ರನೇ ಹಾಲು, ಹೌದಲ್ಲ? ಕೆಲವೊಂದ್ ಅದಾವ್ ಬರೇ ಶುಭ್ರತ್ವ ಅಂದ್ವಿ, ದ್ರವತ್ವ ಮಧುರತ್ವ, ದ್ರವತ್ವ ಒಪ್ಲಿಲ್ಲಪ್ಪ ಏನ್ರಿ? ಬರೀ ಶುಭ್ರ, ಬರೀ ಶುಭ್ರ ಇದ್ರ ಕರ್ಪೂರನು ಶುಭ್ರ ಅದ, ಹೌದು ಇಲ್ರಿ? ಶುಭ್ರ ಅದ ಮಧುರ ಅದ ಅಂದ್ರ ಕಲ್ಸಕ್ರಿ ಮಧುರ ಅದ, ಶುಭ್ರ ಅದ, ದ್ರವ ಇಲ್ಲ. ಇಲ್ರಿ ಶುಭ್ರ ದ್ರವ ಐತಿ ಮಧುರ ಇಲ್ಲ ಅಂದ್ರ ಕಳ್ಳಿ ಹಾಲದ. ಕಳ್ಳಿ ಹಾಲನ ಇಲ್ಲ, ಅದು ಶುಭ್ರ ಅದ, ದ್ರವ ಅದ, ಮಧುರ ಇಲ್ಲ. ಅಂದ್ರ ಒಂದ್ ಲಕ್ಷಣ ಕಡಿಮೆ ಇದ್ರು ಹಾಲಿನ ಲಕ್ಷಣ, ಹಾಲದ್ರಲ್ಲಿ ಹಾಲಿನ ಲಕ್ಷಣ ಕೊಂಡ್ರಂಗಿಲ್ಲ. ಹಂಗ ಶುಭ್ರತ್ವ, ದ್ರವತ್ವ, ಮಧುರತ್ವ ಹಾಲಿನ ಸ್ವರೂಪ ಹೆಂಗ ಅದಾವ, ಹಂಗ ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಏನದಾವಲ್ಲ, ಇವು ಆತ್ಮನ ಸ್ವರೂಪದ ವಿನಃ ಆತ್ಮನ ಧರ್ಮ ಅಲ್ಲ. ಧರ್ಮ ಅಂದ್ರ ಗುಣ. ಇವು ಒಂದ್ ವೇಳೆ ಗುಣಗಳಾಗಿದ್ರ ಇವುಗಳ ನಡುವೆ ಪರಸ್ಪರ ಭೇದ ಬರ್ತಿತ್ತು, ಅಲ್ಲಿ ಸ್ವಗತ ಭೇದ ಹೇಳ್ಬಹುದಾಗಿತ್ತು. ಈಗ ಸತ್ ಅದು ಗುಣ ಆಗಿದ್ರ, ಚಿತ್ತು ಒಂದು ಗುಣ ಆಗಿದ್ರ, ಆನಂದ ಒಂದು ಗುಣ ಅಂತ ಒಪ್ಪಿದ್ರ, ನೈಯಾಯಿಕರು ಗುಣ ಅಂತಾರ, ನೈಯಾಯಿಕರು ಅಂತಾರ ಗುಣ ಅಂತಾರ. ಈ ಗುಣ ಅಂತ ಒಪ್ಪಿದ್ರ ಅವು ಪರಸ್ಪರ ಭಿನ್ನಿರ್ತಿದ್ವು. ಆವಾಗ ಆತ್ಮನಲ್ಲಿ ಸ್ವಗತ ಭೇದವನ್ನ, ಇವುಗಳ ನಡುವೆ ಇರುವಂತ ಭೇದವನ್ನ ಒಪ್ಪಿ ಆತ್ಮನಲ್ಲಿ ಸ್ವಗತ ಭೇದ ಒಪ್ಪಬಹುದಾಗಿತ್ತು. ಆದರೆ ಸತ್ತು ಆತ್ಮನ ಸ್ವರೂಪ, ಚಿತ್ತೇ ಆತ್ಮನ ಸ್ವರೂಪ, ಆನಂದವೇ ಆತ್ಮನ ಸ್ವರೂಪ, ನಿತ್ಯವೇ ಆತ್ಮನ ಸ್ವರೂಪ, ಹೌದ? ಸತ್ಯ ಚಿತ್ತದ, ಚಿತ್ತೇ ಆನಂದ ಅದ, ಆನಂದವೇ ನಿತ್ಯ ಅದ, ನಿತ್ಯವೇ ಪರಿಪೂರ್ಣ. ಭಿನ್ನದವನು ಆತ್ಮನ ಸ್ವರೂಪ ಲಕ್ಷಣ. ಇವು ಸ್ವರೂಪ ಲಕ್ಷಣ. ಸ್ವರೂಪಮೇವ ಸತ್, ಇತರ ಪದಾರ್ಥ ವ್ಯಾವರ್ತಕ ಏನ್ರಿ? ಸ್ವರೂಪದಲ್ಲೇ ಇದ್ದುಕೊಂಡು, ಸ್ವರೂಪೇ ಸದಾ ವಿದ್ಯಮಾನತ್ವೇ ಸತಿ, ಸ್ವರೂಪದಲ್ಲೇ ಇದ್ದುಕೊಂಡು ಸ್ವರೂಪದ ಸ್ವರೂಪವಾಗಿ ಏನ್ರಿ ಆ ಆತ್ಮನ ಸ್ವರೂಪವಾಗಿ, ಆತ್ಮನಕ್ಕಿಂತ ಭಿನ್ನವಾದಂತ ಈ ಒಂದು ಏನದವಲ್ಲ ಅಸದಾದಿಗಳು, ಅವುಗಳಿಂದ ಇದನ್ನು ಬೇರ್ಪಡಿಸಿ ತಿಳಿಸ್ತಾರೆ, ಆತ್ಮನ ಬೇರೆ ಮಾಡ್ತಾರೆ. ಅದಕ್ಕೆ ಇವಕ್ಕೇನ್ ಅನ್ಬೇಕು? ಇವಕ್ಕ ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಈ ಸ್ವರೂಪ ಲಕ್ಷಣಗಳು ಆತ್ಮನಕ್ಕಿಂತ ಭಿನ್ನ ಇರಂಗಿಲ್ಲ, ಆತ್ಮನ ಸ್ವರೂಪ ಆಗಿರ್ತಾವ. ಅಂದ್ರ ಇವು ಅವಯವಗಳು ಅಲ್ಲ, ಇವು ಗುಣಗಳು ಅಲ್ಲ. ಗುಣಗಳಿದ್ರೆ ಅವಯವಗಳು ಆಗ್ತಿದ್ವು, ಗುಣಗಳಲ್ಲ, ಆತ್ಮನ ಸ್ವರೂಪ. ಅದಕ್ಕ ಇಲ್ಲಿ ಸ್ವಗತ ಭೇದವನ್ನ ಹೇಳಾಕ್ ಬರೋದಿಲ್ಲ. ಅದಕ್ಕ ಇವು ಆತ್ಮ ಸಚ್ಚಿದಾನಂದ ಸ್ವರೂಪ ಅಂತ ಅಲ್ರ. ಸಾಕ್ಷಾತ್ ನಿರ್ಲಕ್ಷಣವ ಹನಿಯನು ಈಕ್ಷಿಷ ನಿರ್ಗುಣವಾಗಿ ಹನಿಯನು ಅಂತ ಪರಮಾತ್ಮ ಗೀತೊಳಗ ಹೇಳ್ತಾರ. ಆತ್ಮನಿಗೆ ಯಾವ ಲಕ್ಷಣನು ಹೇಳಕ್ ಬರೋದಿಲ್ಲ, ಅದು ನಿರ್ಗುಣ ಸ್ವರೂಪದ ಅಂತ ಹೇಳಿದ್ಮೇಲೆ ನೀವು ಸದಾದಿಗಳನ್ನ ಯಾಕೆ ಹೇಳಿದ್ರಿ ಏನ್ರಿ? ಸದಾದಿಗಳನ್ನ ಯಾಕೆ ಹೇಳಿದ್ರಿ? ಅವಕ್ಕ ಯಾಕೆ ಹೇಳ್ಬೇಕಾಯ್ತು ಅಂದ್ರ, ನೀನು ಸದಾದಿಗಳನ್ನ ತಿಳಿಯಕ್ಕಿಂತ ಪೂರ್ವದಲ್ಲಿ ಅಸದಾದಿಗಳಲ್ಲಿ ಸದಾದಿ ಬುದ್ಧಿ ಮಾಡಿದ್ವಿ. ಆತ್ಮಜ್ಞಾನ ಯಾವಕ್ಕಿಂತ ಪೂರ್ವದಲ್ಲಿ, ಆತ್ಮನ ತಿಳುವಳಿಕೆ ಯಾವಕ್ಕಿಂತ ಪೂರ್ವದಲ್ಲಿ ಅಸತ್ ಜಗತ್ತಿಗೆ ಸತ್ ಅಂತ ತಿಳ್ಕೊಂಡಿದ್ವಿ. ಜಗತ್ ಅಸತ್ತದ ಇಲ್ಲ, ನೀ ಏನಂದಿದಿ? ಜಗತ್ ಸದಾ ಇರುತ್ತದೆ, ಹೌದು. ಮತ್ತ ದುಃಖಕ್ಕ ಇದು ಅಸತ್ತಿಗ ಹಿಂಗ ಸತ್ ಅಂತ ತಿಳ್ಕೊಂಡಿದ್ದಿ, ಜಡಕ್ ಚಿತ್ತ ಅಂತ ತಿಳ್ಕೊಂಡಿದ್ವಿ. ಜಡಕ್ ಚಿತ್ತ ಅಂತ ತಿಳ್ಕೊಂಡಿದ್ವಿ. ಅಹಂಕಾರ ಹೆಂಗದ? ಸ್ವರೂಪದ ಜಡ ಅದ. ನೀನಂದಿದಿ ನಾನಾ ಅರಿತೇನಿ, ನಾನಾ ಅರಿತೇನೆ. ಯಾವಾಗ? ಆತ್ಮನಾದ ನಾನ ಅರಿತೇನೆ ಅನ್ನುವಲ್ಲಿ ಅಹಂಕಾರ ಉಳ್ಳವ್ ನಾನ ಅರಿತೇನೆ, ಅಹಂಕಾರ ಅರಿತೈತಿ ಅನ್ನುವಂತ ಭಾವ ಮಾಡ್ಕೊಂಡಿದ್ವಿ. ನೀನು ದುಃಖದಲ್ಲಿ ನೀ ಆನಂದದ ಭಾವ ಮಾಡ್ಕೊಂಡಿದ್ವಿ. ಜಗತ್ತ ದುಃಖ ಸ್ವರೂಪ ಅದ, ಜಗತ್ತಿನ ಪದಾರ್ಥಗಳು ದುಃಖ ಸ್ವರೂಪ ಅದ, ಈ ಶರೀರನು ದುಃಖದ ಸ್ವರೂಪ ಅದ.
ಆದ್ರ ಇದ್ರಾಗನ ಸುಖ ಐತಿ, ಇದ ಆನಂದ ಸ್ವರೂಪ ಅಂತ ತಿಳ್ಕೊಂಡು ಅಲ್ಲಿ ಅಸತ್ತು, ಆಮೇಲೆ ಜಡ, ದುಃಖ, ಪರಿಚ್ಛಿನ್ನ ಏನ್ರಿ ಇವು ಮೊದಲಾದವುಗಳ ಅನಿತ್ಯ. ಇವುಗಳಲ್ಲಿ ನಾನೆಂಬ ಬುದ್ಧಿ ಅಂತ ಏನ್ ಮಾಡ್ಕೊಂಡಿದ್ಯಲ್ಲ ಅದ್ ಹಂಗಲ್ಲಪ್ಪ. ಅದು ನೀ ಏನ್ ಅಸತ್ತಿಗೆ ಸತ್ಯ ಅಂತ ತಿಳ್ಕೊಂಡಿಯಲ್ಲ, ನೀ ತಿಳ್ಕೊಂಡಿದ ತಪ್ಪದ. ಯಾಕೆ ತಪ್ಪದ? ಅಂದ್ರ ಎದಕ್ ಅಸತ್ ಅಂತ, ಎದಕ್ ಸತ್ ಅನ್ಬೇಕು? ಲಕ್ಷಣ ಹೇಳಿದ್ರು. ಎದಕ್ ಸತ್ ಅನ್ಬೇಕು? ನೀ ಅಸತ್ತಿಗೆ ಸತ್ ಅಂದಿ, ತಪ್ಪದ ಅದು. ಹಂಗಾರ ಸತ್ ಅಂದ್ರ ಏನ್ರಿ ಅಂತ ಕೇಳ್ತಾನ ಅವ. ನೋಡಪ್ಪ, ಮೂರು ಕಾಲದಲ್ಲಿ ಯಾವ್ದು ಇರ್ತದ ಅದು ಸತ್. ಅದ ಜಗತ್ ಮೂರು ಕಾಲದಲ್ಲಿ ಇರುವುದಿಲ್ಲ, ಸತ್ ಅಲ್ಲ. ಅದಕ್ಕ ಇದು ಅಸತ್. ಅಸತ್ ಮೂರು ಕಾಲದಲ್ಲಿ ಇರಂಗಿಲ್ಲ. ಇದು ಮೂರು ಕಾಲದಲ್ಲಿ ಆತ್ಮ ಇರ್ತದ, ಅದು ಸತ್ ಅಂತೀವಿ ನಾವು. ಇದು ಜಗತ್ನ್ಯಾಗ ಅಸತ್ತಿಗೆ ಸತ್ ಅಂತ ತಿಳ್ಕೊಂಡಿ, ಅದಕ್ಕ ಇದನ್ನ ಬಿಡ, ಅದ್ರ ಧ್ಯಾನ. ಅದಕ್ಕೆ ಸತ್ ಅಂತ ಹೇಳಾಕ್ ಬರ್ಲಿಲ್ಲ ಅಂದ್ರೂ ಸತ್ತ ರೂಪದಿಂದ ಹೇಳಿ ಜ್ಞಾನ ಮಾಡ. ಹೌದಿಲ್ಲ? ತಿಳಿಸೋ ಸಲುವಾಗಿ ಇವನ್ ಲಕ್ಷಣ ಹೇಳ್ಬೇಕಾತ್. ಅದು ಸತ್ ಅಂದ್ರನೇ ಆತ್ಮ. ಹೌದು. ನೀ ಎದಕ್ಕ ನೀನ ಜಡವಾದ ಅಹಂಕಾರಕ್ಕೆ ಚಿತ್ತ ಅಂತ ತಿಳ್ಕೊಂಡಿದ್ದಿ. ಜಡವಾದ ಅಹಂಕಾರ ಚಿತ್ತ ಅಲ್ಲ. ಯಾಕ? ಯಾವುದು ಮೂರು ಕಾಲದಲ್ಲಿ ಇದ್ದುಕೊಂಡು ಸದಾ ಅರಿತದ ಅದು ಚಿತ್ತದ. ಯಾವುದರ ಅರಿವಿಗೆ ಲೋಪಿಲ್ಲ ಅದು ಚಿತ್ತದ. ಆದ್ರೆ ಅಹಂಕಾರ ಎರಡು ಅವಸ್ಥೆಯೊಳಗ ಅರಿಬಹುದು. ಹೆಂಗ? ಆತ್ಮನ ಸತ್ತಾ ಪಡ್ಕೋತ. ಮೂರನೇ ಅವಸ್ಥೆಯೊಳಗ ಅಹಂಕಾರ ಇರುದಿಲ್ಲಲ್ಲ ಅಂದ್ರೆ ಅವಿದ್ಯೊಳಗ ಲಯ ಆಗ್ಬಿಟ್ಟಿರ್ತತಲ್ಲ, ಅದೇ ಹೆಂಗ ಚಿತ್ತ ಆಗ್ತದ? ಹಿಂಗ ಈ ಜಗದಾದಿಗಳಲ್ಲಿ ಅಸದಾದಿಗಳಲ್ಲಿ ಸದಾದಿಗಳ ಭಾವನೆ ಮಾಡ್ಕೊಂಡಿಯಲ್ಲ, ಅದನ್ನು ಬಿಡಿಸಿ ಆತ್ಮ ಹಿಂಗದ, ಇವೆಲ್ಲವ ಅದಕ್ಕಿಂತ ಭಿನ್ನವಾದದು, ಅಸತ್ ಅದಾವ, ಸದಾದಿಗಳದಾವ ಅಂತ ಅವುಗಳಲ್ಲಿ ಮಿಥ್ಯತ್ವ ಬುದ್ಧಿ ಮಾಡಿ ಅವುಗಳನ್ನು ಬಿಡಿಸೋ ಸಲುವಾಗಿ ಈ ಸದಾದಿಗಳು ಹಿಂಗದ ನೋಡಿ. ಹಾಲಿನ ಯಾವ ಲಕ್ಷಣ ಹೆಂಗ ಮಧುರತ್ವ, ಶುಭ್ರತ್ವ, ದ್ರವತ್ವ ಮೊದಲಾದ ಹೇಳಿದ್ರಲ್ಲ, ಹಂಗ ಸತ್ ಅಂದ್ರನೇ ಆತ್ಮ, ಚಿತ್ತ ಅಂದ್ರನೇ ಆತ್ಮ, ಮತ್ತ ಆನಂದ ಅಂದ್ರನೇ ಆತ್ಮ. ಇಷ್ಟ ಹೇಳಿದ ಮೇಲೆ ಸತ್ ಅಂದ್ರ ಆತ್ಮ ಅಂದ್ರೆ ಇಷ್ಟ್ಯಾಕ್ ಲಕ್ಷಣ ಮುಂದೆ ಹೇಳಿದ್ರಿ? ಒಂದ ಹೇಳ್ಬಿಟ್ರೆ ಅಂತಿತ್ತಲ್ಲ. ಅದಕ್ಕೆ ಮುಂದೆ ಹೇಳ್ತಾರ, ಅತ್ಯಾದಿ ದೋಷಗಳು ಬರ್ತಾವಲ್ಲಿ ಹೇಳ್ತಾ. ಏನು ಒಂದ ಲಕ್ಷಣ ಹೇಳಿಬಿಟ್ರೆ ನಡೀತಿತ್ತಲ್ಲ, ಮತ್ತೆ ಯಾಕೆ ಹೇಳಿದ್ರಿ ನೀವು ಅಷ್ಟು ಲಕ್ಷಣಗಳನ್ನ? ಅಂದ್ರ ಕೆಲವೊಂದು ಮತವಾದಿಗಳು ಇದಕ್ಕಿದ ಅಂತಿರ್ತಾರ. ಅವ್ರನ್ನ ಸ್ವಲ್ಪ ಅತಿವ್ಯಾಪ್ತಿ ಆಗುದಂತ ತೆಗಿಬೇಕಾಗ್ತದಂತೆ ಮುಂದೆ ಹೇಳ್ತಾರ. ಇನ್ನ ಸ್ವಗತ ಭೇದ ಹೇಳ್ರಿ ಅಂದಿದ್ದ, ಅದಂತ ಅಳ್ಳಗಳಿದ್ರು. ಸಜಾತಿ ಭೇದ ಐತಿ ಅಂತ ಹೇಳ್ರಿ ಅಂದಿದ್ದಾವ. ಯಾಕ? ಪರಸ್ಪರ ಜೀವರು ಭೇದ ಆಗ್ಯಾರ. ಒಬ್ಬ ಈಶ್ವರ ಜೀವರಿಗನು ಬೇರೆ ಅದಾನ. ಪರಸ್ಪರ ಜೀವರು ಬೇರೆ ಆಗಿರುವುದರಿಂದ ಜೀವರಲ್ಲಿ ಏನಾಗೈತಿ? ಭೇದ. ಜೀವ ಈಶ್ವರರಲ್ಲಿ ಭೇದ. ಈಶ್ವರ ಒಂದ್ ಆತ್ಮ, ಒಂದು ಶರೀರಕ್ಕೆ ಒಂದು ಆತ್ಮ ಬೇರೆ ಐತಿ. ಜೀವರು ಪರಸ್ಪರ ಜೀವರು ಒಂದ್ ವೇಳೆ ಒಂದ ಆತ್ಮ ಒಬ್ರ ಆಗಿದ್ರ ಅವ್ರ ವ್ಯವಹಾರ ಯಾಕೆ ಭಿನ್ನ ಇರ್ತೈತ್ರಿ? ಒಬ್ಬನಿಗೆ ಸುಖ ಆದ್ರೆ ಎಲ್ಲರಿಗೂ ಸುಖ ಆಗ್ಬೇಕಾಗಿತ್ತು, ಒಬ್ರು ಉಂಡ್ರೆ ಎಲ್ಲಾರ್ಗು ಹೊಟ್ಟೆ ತುಂಬೇಕಾಗಿತ್ತು. ಅನೇಕ ಆತ್ಮ ಅಂತ ಹೇಳ್ರಲ್ಲ, ಅಂತಾನ ಒಂದ ಆತ್ಮ ಅಂದ್ರ ಒಬ್ರಿಗೆ ಆದದ್ದು ಎಲ್ಲರಿಗೂ ಆಗ್ಬೇಕಾಗಿತ್ತು. ಅದಕ್ಕ ಜೀವರು ಅನೇಕ ಅದಾರ. ಈಶ್ವರ ಒಬ್ಬ ಎಲ್ಲರಿಗೂ ಒಬ್ಬ ದೊಡ್ಡ ಅವದಾನ. ಒಟ್ಟ ಸಜಾತಿ ಭೇದದ ಐತಿ ಹೇಳ್ರಲ್ಲ, ಅನೇಕ ಜೀವರು ಅದಾರ, ಈಶ್ವರ ಅದಾನ ಅಂದ್ರ ಅದಕ್ಕ ಹೇಳ್ತಾರ, ಏಕದಾ ಬಹುದಾಶ್ಚೈವ ದೃಶ್ಯತೆ ಜಲಚಂದ್ರವತ್. ಅಂದ್ರ ಒಂದೇ ಒಬ್ಬ ಚಂದ್ರ, ಹುಣ್ಣಿಮೆ ಚಂದ್ರ, ಅನೇಕ ನೀರು ತುಂಬಿದ ಕೊಡಗಳಲ್ಲಿ ಪ್ರತಿಬಿಂಬಿಸಿ ಎಷ್ಟು ಕೊಡ ಅದಾವ ಅಷ್ಟ ಪ್ರತಿಬಿಂಬ ರೂಪದಿಂದ ತೋರ್ತಾನ. ಬಿಂಬ ರೂಪವಾದ ಚಂದ್ರ ಒಬ್ಬನೇ ಅದ. ಹಂಗ ಒಬ್ಬ ಸೂರ್ಯನೇ ಅನೇಕ ರೀತಿಯಿಂದ ಅನೇಕ ಉಪಾಧಿಗಳ ಮೂಲಕ ಬೇರೆ ಬೇರೆಯಾಗಿ ಸೂರ್ಯನು ಪ್ರತಿಬಿಂಬಿಸಿ ತೋರಂಗಿಲ್ಲ, ಚಂದ್ರ ಪ್ರತಿಬಿಂಬಿಸಿ ತೋರ್ತಾನಲ್ಲ. ಹಂಗ ಒಂದ ಆತ್ಮವೇ ಆಯಾಯ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಉಪಾಧಿಯಿಂದ ಅನೇಕ ರೂಪವಾಗಿ ತೋರಿದ್ರೂ ಕೂಡ ಎಲ್ಲರಲ್ಲಿ ಇರುವ ಸಾಕ್ಷಿ ಚೈತನ್ಯ ಅದು ಒಂದೇ ಆಗಿದೆ. ಈಶ್ವರ ಮತ್ತು ಜೀವ ಇಬ್ಬರ ನಡುವಿನ ಭೇದ, ಇಬ್ಬರ ನಡಿಯಲ್ಲಿ ಭೇದನೂ ಇಲ್ಲ. ಯಾಕಂದ್ರೆ ಒಂದೇ ಚೇತನ ಮಾಯಾ ಉಪಾದಿಯಿಂದ ಈಶ್ವರ ಆಗಿದ್ರ, ಅದೇ ಒಂದ ಚೇತನ ಮಲಿನ ಸತ್ವ ಗುಣಗಳು ಅವಿದ್ಯಾ ಉಪಾದಿಯಿಂದ ಜೀವ.
ಆ ಚೇತನ ಸಾಕ್ಷಿ ಎಲ್ಲದರಲ್ಲಿ ಒಂದ. ಆದ್ದರಿಂದ ಇಲ್ಲಿ ಸಜಾತಿ ಭೇದವನ್ನು ಹೇಳಕ್ ಬರುದಿಲ್ಲ. ಇನ್ನು ವಿಜಾತಿ ಭೇದ ಯಾಕೆ ಹೇಳಕ್ ಬರುದಿಲ್ಲ ಅಂದ್ರೆ, ಈಗ ಪಾರಮಾರ್ಥಿಕವಾಗಿ ಬ್ರಹ್ಮದ ಸಮಾನವಾಗಿ ಪಾರಮಾರ್ಥಿಕ ಸತ್ತಾ ಪಡ್ಕೊಂಡು ಮತ್ತೊಂದು ವಸ್ತು ಇಲ್ಲ. ಬ್ರಹ್ಮ ಪಾರಮಾರ್ಥಿಕ ಸತ್ತಾದಿಂದ ಒಂದೇ ವಸ್ತು ಇದೆ. ಅದಕ್ಕೆ ಭಿನ್ನವಾಗಿ ಮತ್ತೊಂದು ಪಾರಮಾರ್ಥಿಕ ವಸ್ತು ಐತೇನೋ, ಜಗತ್ತು ಐತೇನೋ ಪಾರಮಾರ್ಥಿಕ ಸತ್ತದೊಳಗ? ಇಲ್ಲ. ಇಲ್ಲ ಅಂದ್ರ ಆ ಪರಮಾರ್ಥ ರೂಪ ಪಾರಮಾರ್ಥಿಕ ಸತ್ತ ಬ್ರಹ್ಮದಲ್ಲಿ ಇವೆಲ್ಲ ಕಲ್ಪಿತ ಆಗ್ಯಾವ. ಕಲ್ಪಿತ ಇದ್ದಿದ್ದು ಅದು ಅಧಿಷ್ಠಾನ ಸ್ವರೂಪವಾಗಿರುವುದರಿಂದ ಅದು ಅಲ್ಲೇ ಆ ಬ್ರಹ್ಮನಿಗೂ ಮತ್ತು ಕಲ್ಪಿತ ವಸ್ತುವಿಗೂ ವಿಜಾತಿ ಭೇದವನ್ನು ಹೇಳಕ್ ಬರಲಿಲ್ಲ ಅಂತ ಹೇಳ್ತಾರ. ಮುಂದಿನ ವಿಷಯವನ್ನು ನಾಳೆ ಬಂದು ಹೇಳ್ತೀನಿ. ಶಿವನ್ ಗುರುಪಾದ ಶಿವ. पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः।